ಕನ್ಯಾ ರಾಶಿ ಮುಂದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು, ಬಡ್ತಿಗಳ ಮಾಸ, ಆರೋಗ್ಯದ ಕಡೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕು. ಏನಕ್ಕೆ ಅಂತಂದರೆ ಕರ್ಮಸ್ಥಾನದಲ್ಲಿ ಎರಡೆರಡು ಶುಭಗ್ರಹರು ನಡೀತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ. ವ್ಯಯದಲ್ಲಿ ಇದ್ದಂತಹ ಕುಜನು ಜನ್ಮಕ್ಕೆ ಬರ್ತಾನೆ. ಆಗ ಒಂದು ವಿಶೇಷವಾಗಿರೋ ಸಾಮರ್ಥ್ಯ ಬರ್ತದೆ. ಯಾವುದೇ ಪುರುಷ ಗ್ರಹರು ಜನ್ಮಕ್ಕೆ ಬಂದಾಗ, ರವಿ, ಕುಜ ಫಾರ್ ಎಕ್ಸಾಂಪಲ್, ಶುಕ್ರನೂ ಅಷ್ಟೆ ಬಂದಾಗ ನಮಗೇನೋ ಒಂದು ವಿ ಗೆಟ್ ಎನರ್ಜೈಸ್ಡ್ ಫ್ರಮ್ ವಿದಿನ್, ಹಾಗೆ ಆಗ್ತಕ್ಕಂಥದ್ದು. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗಳ ಅನುಕೂಲ ಇರೋದು, ವ್ಯಯದಲ್ಲಿ ಕೇತು ಇರೋದು ಆಲ್ರೆಡಿ ಇದ್ದೇ ಇದೆ. ಅದು ಒಂದು ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ, ಚಿಂತನೆ ಮಾಡ್ತಕ್ಕಂತಹ, ಟೆಕ್ನಿಕಲಿ ಹೆಚ್ಚು ತಿಳ್ಕೊಳ್ತಕ್ಕಂತಹ, ಜ್ಞಾನಾರ್ಜನೆ ಮಾಡ್ತಕ್ಕಂತಹ ಗುಣ ವ್ಯಯದ ಕೇತುವಿನಿಂದ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಬಡ್ತಿ, ಕೆಲಸ ಇಲ್ಲದೆ ತಿರುಗದೇ ಇರತಕ್ಕಂಥವರಿಗೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತಕ್ಕಂಥದ್ದು ಇದೆಲ್ಲ ನಡೀತದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಈ ಮಾಸ ಹೆಚ್ಚಿನ ಅನುಕೂಲ ಆಗ್ತದೆ. ಆರೋಗ್ಯದ ಕಡೆ ಗಮನ. ಯಾಕೆ ಅಂತಂದರೆ ಅಷ್ಟಮಾಧಿಪತಿ ಕುಜ ಅವನು ಜನ್ಮಕ್ಕೆ ಬಂದಾಗ ವ್ಯಯದಲ್ಲಿ ಕೇತುವು ಇರಬೇಕಾದ್ರೆ ಸ್ವಲ್ಪ ಇಂಪಲ್ಸಿವ್ ಆಗ್ತೀರಿ. ಕನ್ಯಾ ರಾಶಿಯವರು ಬೈ ಲಾರ್ಜ್ ಅವರು ಒಂದು ಶಾಂತ ಸ್ವಭಾವದವರು, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದಿದ್ರೂ ಅದನ್ನು ಮಾಡೋ ಸಮಯದಲ್ಲಿ ಮಾಡೋದಾಗತ್ತೆ ಅಂತ ಇರುವಂಥ ಜನ. ಆದರೆ ಈ ಕಾರಣದಿಂದ ವ್ಯಯದಲ್ಲಿ ಕೇತು, ಜನ್ಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ಇದೆಲ್ಲ ಇರೋದರಿಂದ ಸ್ವಲ್ಪ ಇಂಪಲ್ಸಿವ್, ಒತ್ತಡ, ಉಚ್ಛಾಯಿಸಿ ಮಾತಾಡ್ತಕ್ಕಂಥದ್ದು, ಅಥವಾ ಉಗ್ರಲ್ಲಿ ಹೋಗ್ತಕ್ಕಂಥ ಕೆಲಸಕ್ಕೆ ಕೊಡಲಿ ತೊಗೊಂಡ್ರು ಅಂತಂತ ಹೇಳ್ತಾರೆ ನೋಡಿ, ಆ ರೀತಿ ಓವರ್ ರಿಯಾಕ್ಟ್ ಮಾಡುವಂಥ ಸಂದರ್ಭಗಳು ಬರ್ತದೆ ಗಂಡು ಮಕ್ಕಳಿಗೆ. ವಿಶೇಷವಾಗಿ ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿಸಿದರೆ ಯಾರು ಕೇಳಿಸ್ಕೊಳ್ತೀರೋ ಅವ್ರಿಗೆ ನಿಂದ ಕನ್ಯಾ ರಾಶಿನಪ್ಪ, ಕಶ್ಯಪ್ ಅವ್ರು ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಆರಾಮಾಗಿರು, ತಣ್ಣಗಿರೋ ನೀರು ಕುಡ್ಕೊಂಡು ಕೂತ್ಕೋ, ಎಲ್ಲ ಒಳ್ಳೆಯದಾಗುತ್ತೆ ಅಂತಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿ, ಶಾಂತಿ ಸಿಗ್ತದೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು. ಪಿತ್ತ ವಿಕಾರಗಳು ಬಂದು ಕಣ್ಣು ಕೆಂಪಾಗ್ತಕ್ಕಂಥದ್ದು, ಕಣ್ಣಿನ ಒಂದು ಮಡ್ರಾಸೈ ಅಂತೇನು ಹೇಳ್ತೀವಿ, ಈ ಥರ ದೋಷಗಳು ಬರ್ತಕ್ಕಂಥದ್ದು, ರಕ್ತ ಕೆಡ್ತಕ್ಕಂಥದ್ದು, ಈ ರೀತಿಯ ಪಿತ್ತ ದೋಷಗಳು ಬರಬಹುದು. ಅದನ್ನು ಬಾರದಂತೆ ನಿಮ್ಮ ಆಹಾರ ಪಾನೀಯಗಳನ್ನು ನೀವು ಗಮನ ಇಟ್ಟರೆ ಅದು ಕೂಡ ರಕ್ಷಿತರಾಗಬಹುದು. ಕನ್ಯಾ ರಾಶಿಯವರು ಅಮ್ಮನವರ ಸೇವೆ, ಅಮ್ಮನವರ ದೀಪ ನಮಸ್ಕಾರ, ಗಣಪತಿ ಆರಾಧನೆ ವಿಶೇಷವಾಗಿ ಮಾಡಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳಾಗ್ತದೆ. ಇನ್ನು ಕನ್ಯಾ ರಾಶಿ ಮುಂದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು, ಬಡ್ತಿಗಳ ಮಾಸ, ಆರೋಗ್ಯದ ಕಡೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕು. ಏನಕ್ಕೆ ಅಂತಂದರೆ ಕರ್ಮಸ್ಥಾನದಲ್ಲಿ ಎರಡೆರಡು ಶುಭಗ್ರಹರು ನಡೀತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ. ವ್ಯಯದಲ್ಲಿ ಇದ್ದಂತಹ ಕುಜನು ಜನ್ಮಕ್ಕೆ ಬರ್ತಾನೆ. ಆಗ ಒಂದು ವಿಶೇಷವಾಗಿರೋ ಸಾಮರ್ಥ್ಯ ಬರ್ತದೆ. ಯಾವುದೇ ಪುರುಷ ಗ್ರಹರು ಜನ್ಮಕ್ಕೆ ಬಂದಾಗ, ರವಿ, ಕುಜ ಫಾರ್ ಎಕ್ಸಾಂಪಲ್, ಶುಕ್ರನೂ ಅಷ್ಟೆ ಬಂದಾಗ ನಮಗೇನೋ ಒಂದು ವಿ ಗೆಟ್ ಎನರ್ಜೈಸ್ಡ್ ಫ್ರಮ್ ವಿದಿನ್, ಹಾಗೆ ಆಗ್ತಕ್ಕಂಥದ್ದು. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗಳ ಅನುಕೂಲ ಇರೋದು, ವ್ಯಯದಲ್ಲಿ ಕೇತು ಇರೋದು ಆಲ್ರೆಡಿ ಇದ್ದೇ ಇದೆ. ಅದು ಒಂದು ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ, ಚಿಂತನೆ ಮಾಡ್ತಕ್ಕಂತಹ, ಟೆಕ್ನಿಕಲಿ ಹೆಚ್ಚು ತಿಳ್ಕೊಳ್ತಕ್ಕಂತಹ, ಜ್ಞಾನಾರ್ಜನೆ ಮಾಡ್ತಕ್ಕಂತಹ ಗುಣ ವ್ಯಯದ ಕೇತುವಿನಿಂದ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಬಡ್ತಿ, ಕೆಲಸ ಇಲ್ಲದೆ ತಿರುಗದೇ ಇರತಕ್ಕಂಥವರಿಗೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತಕ್ಕಂಥದ್ದು ಇದೆಲ್ಲ ನಡೀತದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಈ ಮಾಸ ಹೆಚ್ಚಿನ ಅನುಕೂಲ ಆಗ್ತದೆ. ಆರೋಗ್ಯದ ಕಡೆ ಗಮನ. ಯಾಕೆ ಅಂತಂದರೆ ಅಷ್ಟಮಾಧಿಪತಿ ಕುಜ ಅವನು ಜನ್ಮಕ್ಕೆ ಬಂದಾಗ ವ್ಯಯದಲ್ಲಿ ಕೇತುವು ಇರಬೇಕಾದ್ರೆ ಸ್ವಲ್ಪ ಇಂಪಲ್ಸಿವ್ ಆಗ್ತೀರಿ. ಕನ್ಯಾ ರಾಶಿಯವರು ಬೈ ಲಾರ್ಜ್ ಅವರು ಒಂದು ಶಾಂತ ಸ್ವಭಾವದವರು, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದಿದ್ರೂ
ಅದನ್ನು ಮಾಡೋ ಸಮಯದಲ್ಲಿ ಮಾಡೋದಾಗತ್ತೆ ಅಂತ ಇರುವಂಥ ಜನ. ಆದರೆ ಈ ಕಾರಣದಿಂದ ವ್ಯಯದಲ್ಲಿ ಕೇತು, ಜನ್ಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ಇದೆಲ್ಲ ಇರೋದರಿಂದ ಸ್ವಲ್ಪ ಇಂಪಲ್ಸಿವ್, ಒತ್ತಡ, ಉಚ್ಛಾಯಿಸಿ ಮಾತಾಡ್ತಕ್ಕಂಥದ್ದು ಅಥವಾ ಉಗ್ರಲ್ಲಿ ಹೋಗ್ತಕ್ಕಂಥ ಕೆಲಸಕ್ಕೆ ಕೊಡಲಿ ತೊಗೊಂಡ್ರು ಅಂತಂತ ಹೇಳ್ತಾರೆ ನೋಡಿ, ಆ ರೀತಿ ಓವರ್ ರಿಯಾಕ್ಟ್ ಮಾಡುವಂಥ ಸಂದರ್ಭಗಳು ಬರ್ತದೆ ಗಂಡು ಮಕ್ಕಳಿಗೆ. ವಿಶೇಷವಾಗಿ ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿಸಿದರೆ ಯಾರು ಕೇಳಿಸ್ಕೊಳ್ತೀರೋ ಅವ್ರಿಗೆ ನಿಂದು ಕನ್ಯಾ ರಾಶಿನಪ್ಪ, ಕಶ್ಯಪ್ ಅವ್ರು ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಆರಾಮಾಗಿರು, ತಣ್ಣಗಿರೋ ನೀರು ಕುಡ್ಕೊಂಡು ಕೂತ್ಕೋ, ಎಲ್ಲ ಒಳ್ಳೆಯದಾಗುತ್ತೆ ಅಂತಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿ, ಶಾಂತಿ ಸಿಗ್ತದೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು. ಪಿತ್ತ ವಿಕಾರಗಳು ಬಂದು ಕಣ್ಣು ಕೆಂಪಾಗ್ತಕ್ಕಂಥದ್ದು, ಕಣ್ಣಿನ ಒಂದು ಮಡ್ರಾಸೈ ಅಂತ ಏನು ಹೇಳ್ತೀವಿ, ಈ ಥರ ದೋಷಗಳು ಬರ್ತಕ್ಕಂಥದ್ದು, ರಕ್ತ ಕೆಡ್ತಕ್ಕಂಥದ್ದು, ಈ ರೀತಿಯ ಪಿತ್ತ ದೋಷಗಳು ಬರಬಹುದು. ಅದನ್ನು ಬಾರದಂತೆ ನಿಮ್ಮ ಆಹಾರ ಪಾನೀಯಗಳನ್ನು ನೀವು ಗಮನ ಇಟ್ಟರೆ ಅದು ಕೂಡ ರಕ್ಷಿತರಾಗಬಹುದು. ಕನ್ಯಾ ರಾಶಿಯವರು ಅಮ್ಮನವರ ಸೇವೆ, ಅಮ್ಮನವರ ದೀಪ ನಮಸ್ಕಾರ, ಗಣಪತಿ ಆರಾಧನೆ ವಿಶೇಷವಾಗಿ ಮಾಡಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳಾಗ್ತದೆ. ಇನ್ನು ಕನ್ಯಾ ರಾಶಿ, ಮುಂದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು, ಭಕ್ತಿಗಳ ಮಾಸ, ಆರೋಗ್ಯದ ಕಡೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕು. ಏನಕ್ಕೆ ಅಂತಂದರೆ ಕರ್ಮಸ್ಥಾನದಲ್ಲಿ ಎರಡೆರಡು ಶುಭಗ್ರಹರು ನಡೀತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ. ವ್ಯಯದಲ್ಲಿ ಇದ್ದಂತಹ ಕುಜನು ಜನ್ಮಕ್ಕೆ ಬರ್ತಾನೆ, ಆಗ ಒಂದು ವಿಶೇಷವಾಗಿರೋ ಸಾಮರ್ಥ್ಯ ಬರ್ತದೆ. ಯಾವುದೇ ಪುರುಷ ಗ್ರಹರು ಜನ್ಮಕ್ಕೆ ಬಂದಾಗ, ರವಿ, ಕುಜ ಫಾರ್ ಎಕ್ಸಾಂಪಲ್, ಶುಕ್ರನೂ ಅಷ್ಟೆ ಬಂದಾಗ ನಮಗೇನೋ ಒಂದು ವಿ ಗೆಟ್ ಎನರ್ಜೈಸ್ಡ್ ಫ್ರಮ್ ವಿದಿನ್, ಹಾಗೆ ಆಗ್ತಕ್ಕಂಥದ್ದು. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಗುರುಗಳ ಅನುಕೂಲ ಇರೋದು, ವ್ಯಯದಲ್ಲಿ ಕೇತು ಇರೋದು ಆಲ್ರೆಡಿ ಇದ್ದೇ ಇದೆ, ಅದು ಒಂದು ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ, ಚಿಂತನೆ ಮಾಡ್ತಕ್ಕಂತಹ, ಟೆಕ್ನಿಕಲಿ ಹೆಚ್ಚು ತಿಳ್ಕೊಳ್ತಕ್ಕಂತಹ, ಜ್ಞಾನಾರ್ಜನೆ ಮಾಡ್ತಕ್ಕಂತಹ ಗುಣ ವ್ಯಯದ ಕೇತುವಿನಿಂದ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಭಕ್ತಿ, ಕೆಲಸ ಇಲ್ಲದೆ ತಿರುಗದೇ ಇರತಕ್ಕಂಥವರಿಗೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಕೆಲಸಗಳು ಸಿಗ್ತಕ್ಕಂಥದ್ದು ಇದೆಲ್ಲ ನಡೀತದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಈ ಮಾಸ ಹೆಚ್ಚಿನ ಅನುಕೂಲ ಆಗ್ತದೆ. ಆರೋಗ್ಯದ ಕಡೆ ಗಮನ, ಯಾಕೆ ಅಂತಂದರೆ ಅಷ್ಟಮಾಧಿಪತಿ ಕುಜ ಅವನು ಜನ್ಮಕ್ಕೆ ಬಂದಾಗ ವ್ಯಯದಲ್ಲಿ ಕೇತುವು ಇರಬೇಕಾದ್ರೆ ಸ್ವಲ್ಪ ಇಂಪಲ್ಸಿವ್ ಆಗ್ತೀರಿ. ಕನ್ಯಾ ರಾಶಿಯವರು ಬೈ ಲಾರ್ಜ್ ಅವರು ಒಂದು ಶಾಂತ ಸ್ವಭಾವದವರು, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದಿದ್ರೂ ಅದನ್ನು ಮಾಡೋ ಸಮಯದಲ್ಲಿ ಮಾಡೋದಾಗತ್ತೆ ಅಂತ ಇರುವಂಥ ಜನ. ಆದರೆ ಈ ಕಾರಣದಿಂದ ವ್ಯಯದಲ್ಲಿ ಕೇತು, ಜನ್ಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ಇದೆಲ್ಲ ಇರೋದರಿಂದ ಸ್ವಲ್ಪ ಇಂಪಲ್ಸಿವ್, ಒತ್ತಡ, ಉಚ್ಛಾಯಿಸಿ ಮಾತಾಡ್ತಕ್ಕಂಥದ್ದು ಅಥವಾ ಉಗ್ರಲ್ಲಿ ಹೋಗ್ತಕ್ಕಂಥ ಕೆಲಸಕ್ಕೆ ಕೊಡಲಿ ತೊಗೊಂಡ್ರು ಅಂತಂತ ಹೇಳ್ತಾರೆ ನೋಡಿ, ಆ ರೀತಿ ಓವರ್ ರಿಯಾಕ್ಟ್ ಮಾಡುವಂಥ ಸಂದರ್ಭಗಳು ಬರ್ತದೆ ಗಂಡು ಮಕ್ಕಳಿಗೆ. ವಿಶೇಷವಾಗಿ ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡಿಸಿದರೆ ಯಾರು ಕೇಳಿಸ್ಕೊಳ್ತೀರೋ ಅವ್ರಿಗೆ ನಿಂದು ಕನ್ಯಾ ರಾಶಿನಪ್ಪ, ಕಶ್ಯಪ್ ಅವ್ರು ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಆರಾಮಾಗಿರು, ತಣ್ಣಗಿರೋ ನೀರು ಕುಡ್ಕೊಂಡು ಕೂತ್ಕೋ, ಎಲ್ಲ ಒಳ್ಳೆಯದಾಗುತ್ತೆ ಅಂತಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿ, ಶಾಂತಿ ಸಿಗ್ತದೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು. ಪಿತ್ತ ವಿಕಾರಗಳು ಬಂದು ಕಣ್ಣು ಕೆಂಪಾಗ್ತಕ್ಕಂಥದ್ದು, ಕಣ್ಣಿನ ಒಂದು ಮಡ್ರಾಸೈ ಅಂತ ಏನು ಹೇಳ್ತೀವಿ, ಈ ಥರ ದೋಷಗಳು ಬರ್ತಕ್ಕಂಥದ್ದು, ರಕ್ತ ಕೆಡ್ತಕ್ಕಂಥದ್ದು, ಈ ರೀತಿಯ ಪಿತ್ತ ದೋಷಗಳು ಬರಬಹುದು. ಅದನ್ನು ಬಾರದಂತೆ ನಿಮ್ಮ ಆಹಾರ ಪಾನೀಯಗಳನ್ನು ನೀವು ಗಮನ ಇಟ್ಟರೆ ಅದು ಕೂಡ ರಕ್ಷಿತರಾಗಬಹುದು. ಕನ್ಯಾ ರಾಶಿಯವರು ಅಮ್ಮನವರ ಸೇವೆ, ಅಮ್ಮನವರ ದೀಪ ನಮಸ್ಕಾರ, ಗಣಪತಿ ಆರಾಧನೆ ವಿಶೇಷವಾಗಿ ಮಾಡಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳಾಗ್ತದೆ.